ಪ್ರೇಷಿತ ಸಂತ ಯಾಕೋಬರ ಹಬ್ಬ ಚಿಂತನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರೇಷಿತ ಯಾಕೋಬರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ಯಾಕೋಬರ ತಂದೆ ತಾಯಿಯರ ಹೆಸರು ಜೆಬೆದಾಯ ಮತ್ತು ಸಲೋಮೆ ಎಂದು. ಸಂತ ಯಾಕೋಬರು ಶುಭ ಸಂದೇಶಕಾರ ಸಂತ ಯೋವಾನರ ಸಹೋದರರಾಗಿದ್ದರು. ಇವರು ಯೇಸುವಿನ ಸಂಬಂಧಿಕರಾಗಿದ್ದರು ಮತ್ತು ಇವರನ್ನು ಮಹಾಯಾಕೋಬ ಅಂದರೆ ಜೇಮ್ಸ್ ದ ಗ್ರೇಟ್ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ 12 ಮಂದಿ ಯೇಸುವಿನ ಪ್ರೇಷಿತರಲ್ಲಿ ಮತ್ತೋರ್ವ ಯಾಕೋಬ ಇದ್ದುದರಿಂದ ಅವರನ್ನು ಕಿರಿಯ ಯಾಕೋಬ ಅಂದರೆ ಜೇಮ್ಸ್ ದ ಲೆಸ್ ಎಂದು ಕರೆದಿದ್ದಾರೆ. ಬಹುಶಃ ಅವರು ನೋಡುವುದಕ್ಕೆ ಗಿಡ್ಡ ವ್ಯಕ್ತಿಯಾಗಿದ್ದು ವಯಸ್ಸಿನಲ್ಲಿಯೂ ಚಿಕ್ಕವರಿದ್ದಿರಬೇಕು. ಪ್ರಿಯರೇ, ಸಂತ ಯಾಕೋಬರು ಯೇಸು ಸ್ವಾಮಿಗಿಂತ 12 ವರ್ಷ ದೊಡ್ಡವರಾಗಿದ್ದರು ಎಂದು ಪೌರಾತ್ಯ ಸಂಪ್ರದಾಯವೊಂದು ತಿಳಿಸುತ್ತದೆ. ಅಂತೆಯೇ ತಮ್ಮ ಸಹೋದರ ಯೋವಾನರಿಗಿಂತಲೂ ದೊಡ್ಡವರು. ಸಂತ ಯಾಕೋಬರ ಕುಟುಂಬಸ್ಥರು ಮೂಲತಃ ಗಲಿಲೇಯದವರಾಗಿದ್ದು ವೃತ್ತಿಯಲ್ಲಿ ಬೆಸ್ತರಾಗಿದ್ದರು. ನಂತರ ತಂದೆ ಜೆಬೆದಾಯರು ತಮ್ಮ ಪರಿವಾರದೊಡನೆ ಬೆತ್ಸಾಯಿದಕ್ಕೆ ಬಂದಿಳಿದುಕೊಂಡರೆಂದು ಹೇಳಲಾಗಿದೆ. ಯೇಸು ಸ್ವಾಮಿ ಅದೊಂದು ದಿನ ಗೆನೆಸರೇತ್ ಸರೋವರದ ತೀರದಲ್ಲಿ ಸಂಚರಿಸುತ್ತಿರುವಾಗ ಪೇತ್ರ ಮತ್ತು ಅಂದ್ರೆಯರನ್ನು ಕಂಡು, ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆ ಎಂದು ಕರೆದರು. ಯೇಸು ಕರೆದೊಡನೆ ಪೇತ್ರ ಮತ್ತು ಅಂದ್ರೆಯ ಯೇಸುವನ್ನು ಹಿಂಬಾಲಿಸಿದರು. ಅಲ್ಲಿಂದ ಯೇಸು ಮುಂದಕ್ಕೆ ಹೋಗುತ್ತಿದ್ದಾಗ ಇನ್ನೂ 2 ಸಹೋದರರನ್ನು ಕಂಡರು. ಅವರೇ ಯಾಕೋಬ ಮತ್ತು ಯೋವಾನರು. ಯೇಸು ಅವರನ್ನು ಕರೆದೊಡನೆ ತಮ್ಮ ತಂದೆ ಜೆಬೆದಾಯರೊಡನೆ ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ ಮತ್ತಾಯನು ಬರೆದಂಥ ಶುಭ ಸಂದೇಶ 4ನೇ ಅಧ್ಯಾಯ 21ರಿಂದ 22ರವರೆಗಿನ ವಚನಗಳಲ್ಲಿ ಓದುತ್ತೇವೆ. ಆತ್ಮೀಯರೇ, ತಂದೆ ಜೆಬೆದಾಯನು ತಾಯಿ ಸಲೋಮೆಯು ಕೂಡ ತಮ್ಮ ಮಕ್ಕಳು ಯೇಸುವನ್ನು ಹಿಂಬಾಲಿಸುವುದಕ್ಕೆ ತಡೆಯೊಡ್ಡಲಿಲ್ಲ. ಸಲೋಮೆಯು ಯೇಸು ಸ್ವಾಮಿಯ ಸೇವೆಯಲ್ಲಿ ತನ್ನನ್ನೇ ಸಕ್ರಿಯವಾಗಿ ತೊಡಗಿಸಿಕೊಂಡದ್ದನ್ನು ಶುಭ ಸಂದೇಶಗಳು ನಮಗೆ ತಿಳಿಸುತ್ತವೆ. ದೇವರ ಕರೆಗೆ ಶಿರಬಾಗಿ ಈ ಪ್ರೇಷಿತರು ನಡೆದಂತೆ ಯೇಸುವಿಗೆ ಹಂಬಲಿಸುವ ಪ್ರತಿಯೊಬ್ಬರೂ ಲೌಕಿಕ ವಸ್ತುಗಳಿಗೆ ವಿದಾಯ ಹೇಳಿ ದೇವರ ಉನ್ನತ ಮಹಿಮೆಗಾಗಿ ಸಮರ್ಪಿಸಿಕೊಳ್ಳಬೇಕು ಎಂಬುದಾಗಿ ಅವರ ಜೀವನದಿಂದ ನಾವು ಕಲಿತುಕೊಳ್ಳಬಹುದು. ಆತ್ಮೀಯರೇ, ಪ್ರೇಷಿತ ಸಂತ ಮತ್ತಾಯನ ಶುಭ ಸಂದೇಶಕ್ಕೆ ಹೋಲಿಸಿದರೆ ಪ್ರೇಷಿತ ಯಾಕೋಬ ಹೇಗೆ ಯೇಸುವಿನ ಶಿಷ್ಯರಾದರು ಎಂಬ ಘಟನೆಯನ್ನು ಸಂತ ಲೂಕನು ತನ್ನ ಶುಭ ಸಂದೇಶದಲ್ಲಿ ವಿಭಿನ್ನವಾಗಿ ನಮಗೆ ಪರಿಚಯ ಮಾಡಿಕೊಡುತ್ತಾರೆ. ಯೇಸುವಿನ ಬಹಿರಂಗ ಬೋಧನಾ ಜೀವನದ ಮೊದಲ ವರ್ಷದಲ್ಲಿಯೇ ಪೇತ್ರ ಮತ್ತು ಅಂದ್ರೆಯ ಅವರೊಟ್ಟಿಗೆ ಯಾಕೋಬ ಮತ್ತು ಯೋವಾನರು ಕೂಡ ಯೇಸುವಿನ ಬೋಧನೆಗಳನ್ನು ಮತ್ತು ಅದ್ಭುತಗಳನ್ನು ಪ್ರತ್ಯಕ್ಷವಾಗಿ ಕಂಡು ತಮ್ಮ ಜೀವನಾಧಾರಕ್ಕೆ ಸರೋವರದಲ್ಲಿ ಬಲೆ ಬೀಸಿ ಮೀನು ಹಿಡಿಯುತ್ತಿದ್ದರು. ಅದರಂತೆಯೇ ಅದೊಂದು ದಿನ ರಾತ್ರಿ ಇಡೀ ಮೀನಿಗಾಗಿ ಬೇಟೆಯಾಡಿದರೂ ಆ ರಾತ್ರಿ ಒಂದು ಮೀನು ಕೂಡ ಸಿಗಲಿಲ್ಲ. ಕೊನೆಗೆ ಯೇಸುವಿನ ಆಜ್ಞೆಯ ಮೇರೆಗೆ ಬೆಳಗಿನ ಜಾವ ಬಲೆಗಳನ್ನು ಬೀಸಿದಾಗ ಹೇರಳವಾದ ಮೀನಿನ ರಾಶಿಯ ಪ್ರಯುಕ್ತ ಬಲೆಗಳು ಹರಿಯುವುದರಲ್ಲಿತ್ತು ಎಂಬುದಾಗಿ ನಮಗೆ ಶುಭ ಸಂದೇಶ ತಿಳಿಸುತ್ತದೆ. ಮೀನಿನ ಮಹಾರಾಶಿಯನ್ನು ತಮ್ಮ ಜೀವನದಲ್ಲಿಯೇ ಕಂಡಿರದ ಆ ಬೆಸ್ತರು ಯೇಸುವಿನ ಮಹೋನ್ನತ ಶಕ್ತಿಯನ್ನು ಕಂಡು ಅಲ್ಲಿಯವರೆಗೂ ಅಲ್ಪ ಸ್ವಲ್ಪವಾಗಿ ನಂಬಿದ್ದವರು ಅಂದಿನಿಂದ ಯೇಸುವಿನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟರು. ಆ ಬೆಸ್ತರು ದೋಣಿಗಳನ್ನು ದಡಕ್ಕೆ ಸಾಗಿಸಿದ್ದೇ ಎಲ್ಲವನ್ನು ಪರಿತ್ಯಜಿಸಿ ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ ಲೂಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಯೇಸು ಸ್ವಾಮಿಯನ್ನು ಸಮಾರ್ಯದವರು ತಮ್ಮ ಹಳ್ಳಿಗೆ ಬರಗೊಡದೆ ತಾತ್ಸಾರ ಮಾಡಿದ್ದರಿಂದ ಪ್ರಭು ಆಕಾಶದಿಂದ ಅಗ್ನಿಮಳೆ ಸುರಿದು ಇವರನ್ನು ನಾಶ ಮಾಡಲಿ ಎಂದು ಆಜ್ಞೆ ಮಾಡಬಹುದಲ್ಲವೇ ಎಂದು ಯಾಕೋಬ ಯೋವಾನರು ಕೋಪೋದ್ರಿಕ್ತರಾಗಿ ನುಡಿದರು. ಆದುದರಿಂದ ಅವರ ಉತ್ಸಾಹ ಹುಮ್ಮಸ್ಸನ್ನು ಕಂಡು ಯೇಸು ಸ್ವಾಮಿ ಅವರನ್ನು ಬೋನೆರ್ಗೆಸ್ ಅಂದರೆ ಸಿಡಿಲಿನ ಮರಿಗಳು ಎಂದು ಕರೆದರು. ಯೇಸು ಸ್ವಾಮಿ ಪೇತ್ರ, ಯಾಕೋಬ ಮತ್ತು ಯೋವಾನರ ಮೇಲೆ ವಿಶೇಷ ಅಕ್ಕರೆಯನ್ನಿಟ್ಟಿದ್ದರು ಎಂಬುದಕ್ಕೆ ಯೇಸುವಿನ ಜೀವನದ ಕೆಲವು ಪ್ರಮುಖ ಘಟನೆಗಳು, ಅದ್ಭುತಗಳು ನಮಗೆ ನಿದರ್ಶನಗಳಾಗಿವೆ. ಸಂತ ಯಾಕೋಬರು ತಮ್ಮ ಸಹೋದರರಾದ ಯೋವಾನ ಮತ್ತು ಪೇತ್ರರ ಜೊತೆಗೆ ಪೇತ್ರರ ಅತ್ತೆಯ ಜ್ವರವನ್ನು ವಾಸಿ ಮಾಡಲು ಉಪಸ್ಥಿತರಿದ್ದರು. ಅಂತೆಯೇ ಜೈರುಸನ ಮಗಳಿಗೆ ಯೇಸು ಸ್ವಾಮಿ ಜೀವ ಕೊಡುವಾಗ ಅಲ್ಲಿ ಯಾಕೋಬರಿದ್ದರು. ಅದರಂತೆಯೇ ಯೇಸು ಸ್ವಾಮಿ 12 ಮಂದಿ ಪ್ರೇಷಿತರನ್ನು ಆರಿಸಿಕೊಂಡು ಯಾಕೋಬ ಯೋವಾನರನ್ನು ಕೂಡ ಅಧಿಕೃತ ಪ್ರೇಷಿತ ವರ್ಗಕ್ಕೆ ಸೇರಿಸಿಕೊಂಡರು. ಯೇಸು ತಾಬೋರ್ ಬೆಟ್ಟದ ಮೇಲೆ ರೂಪಾಂತರಗೊಂಡಾಗ ಮತ್ತು ಗೆತ್ಸೆಮನಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿ ಪ್ರಾರ್ಥಿಸುವಾಗ
ಅವರು ಯೇಸುವಿನ ಜೊತೆಯಲ್ಲಿದ್ದರು. ಪ್ರಿಯರೇ, ಯೇಸುವಿನೊಡನೆ ಇಂತಹ ಆತ್ಮೀಯ ನಿಕಟವಾದ ಬಾಂಧವ್ಯ ಇದ್ದರೂ ಕೂಡ ಈ ಪ್ರೇಷಿತರಲ್ಲಿ ದೃಢವಾದ ವಿಶ್ವಾಸ ಮತ್ತು ಪರಿಶುದ್ಧತೆಯು ಪಕ್ವಗೊಂಡದ್ದು ಪವಿತ್ರಾತ್ಮರ ಆಗಮನದ ನಂತರವೇ. ಇದಕ್ಕೆ ಸಾಕ್ಷಿ ಇಂದಿನ ಶುಭ ಸಂದೇಶ ನಮಗೆ ನೀಡುವಂತಹ ಘಟನೆ. ಯಾಕೋಬ ಮತ್ತು ಯೋವಾನರ ತಾಯಿ ಯೇಸು ಸ್ವಾಮಿಯ ಬಳಿ ಬಂದು ತಮ್ಮ ಇಬ್ಬರು ಮಕ್ಕಳಿಗಾಗಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ವಿಶೇಷ ಸ್ಥಾನಕ್ಕಾಗಿ ಬೇಡಿಕೊಂಡದ್ದು. ಹೀಗೆ ಆಧ್ಯಾತ್ಮಿಕ ಮಂಕು ಕವಿದ ಅವರಲ್ಲಿ ಉನ್ನತ ಸ್ಥಾನಕ್ಕೇರುವ ಆಸೆ ಅಂಕುರಿಸುತ್ತದೆ. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಯೇಸು ದೀನತೆಯ ಪಾಠವನ್ನು ತಮ್ಮ ಶಿಷ್ಯರಿಗೆ ಕಲಿಸಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠರಾರು ಎಂದು ತಿಳಿಸಿಕೊಡುತ್ತಾರೆ. ಪ್ರಿಯರೇ, ಸ್ವರ್ಗ ಸೇರಲು ಯಾತನೆಯ ಮಾರ್ಗವೇ ಹೊರತು ಅನ್ಯ ಮಾರ್ಗವಿಲ್ಲವೆಂದು ತಿಳಿಸಿಕೊಡುತ್ತಾರೆ. ಹಂತ ಹಂತವಾಗಿ ಶಿಷ್ಯರಿಗೆ ತಮ್ಮ ಅಯೋಗ್ಯತೆ, ಅಶುದ್ಧತೆ ಅರಿವಾಗಲು ಪವಿತ್ರಾತ್ಮರು ಕಾರ್ಯಪ್ರವೃತ್ತರಾಗುತ್ತಾರೆ. ಹೀಗೆ ಪವಿತ್ರಾತ್ಮರು ಅವರಲ್ಲಿ ಪ್ರವಾದನೆಯವರ, ಬೋಧಿಸುವವರ, ಅದ್ಭುತವೆಸಗುವವರ ಮತ್ತಿತರ ವರಗಳಿಂದ ಅವರನ್ನು ತುಂಬಿದರು. ಪ್ರಿಯರೇ, ಯೇಸು ಸ್ವಾಮಿಯ ಸ್ವರ್ಗಾರೋಹಣದ ನಂತರ ಯಾಕೋಬರು ಎಲ್ಲಿ ಮತ್ತು ಹೇಗೆ ಪ್ರಬೋಧನಾ ಕಾರ್ಯವನ್ನು ಕೈಗೊಂಡರು ಎಂಬುದರ ಬಗ್ಗೆ ನಿಖರ ಮಾಹಿತಿಯನ್ನು ಆದಿ ಧರ್ಮಸಭೆಯ ಚರಿತ್ರಕಾರರು ನಮಗೀಯಲಿಲ್ಲ. ಸ್ಟೇಫನರು ರಕ್ತ ಸಾಕ್ಷಿಯಾದ ತರುವಾಯ ಯಾಕೋಬರು ಜುದೆಯ ನಾಡನ್ನು ಬಿಟ್ಟು ಹೋದರೆಂದು ನಂಬಲಾಗಿದೆ. ಸಂತ ಜೆರೋಮ್ ರವರ ಗ್ರಂಥವಾದ ಪುಣ್ಯ ಪುರುಷರ ಪಟ್ಟಿಯ ಪ್ರಕಾರ ಯಾಕೋಬರು ಪ್ರಪಂಚದೆಲ್ಲೆಡೆ ಹರಡಿರುವ ಇಸ್ರಾಯೇಲರ 12 ಕುಲಗೋತ್ರಗಳಿಗೆ ಶುಭ ಸಂದೇಶವನ್ನು ಸಾರಿದರೆಂದು ತಿಳಿಸುತ್ತಾರೆ. ಆದರೆ ಬರೋನಿಯಸ್ ಎಂಬುವರ ಪ್ರಕಾರ ಯೇಸು ಸ್ವರ್ಗಾರೋಹಣದ ಬಳಿಕ ಮೊದಲ 13 ವರ್ಷಗಳಲ್ಲಿ ಜುದೆಯ ಮತ್ತು ಸುತ್ತಮುತ್ತಲ ಸೀಮೆಗಳಲ್ಲಿ ಶುಭ ಸಂದೇಶ ಸಾರಿದ್ದರು. ಮಧ್ಯದಲ್ಲಿ ಯಾಕೋಬರು ವಿರಾಮ ಪಡೆದು ಸ್ಪೇನ್ ನಾಡಿಗೆ ನೌಕೆಯಾನ ಮಾಡಿ ಶುಭ ಸಂದೇಶವನ್ನು ಸಾರಿದರು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಆತ್ಮೀಯರೇ, ಎಫ್ ಕೂಪರ್ ಎನ್ನುವರ ಪ್ರಕಾರ ಪ್ರೇಷಿತರೆಲ್ಲರೂ ಪ್ರಪಂಚದೆಲ್ಲೆಡೆ ಶುಭ ಸಂದೇಶವನ್ನು ಸಾರಲು ಹೋಗುವುದಕ್ಕೆ 1 ವರ್ಷ ಮುಂಚೆಯೇ ಯಾಕೋಬರಿಗೆ ಸ್ಪೇನ್ ನಾಡನ್ನು ಸಂಧಿಸಿ ಶುಭ ಸಂದೇಶವನ್ನು ಸಾರುವ ಸುಯೋಗವಿತ್ತು ಎಂದು ಹೇಳುತ್ತಾರೆ. ಪರಂಪರೆಯಾಗಿ ನಂಬಿರುವ ಸ್ಪೇನ್ ಧರ್ಮಸಭೆಯು ಯಾಕೋಬರಿಂದಲೇ ತಮಗೆ ವಿಶ್ವಾಸ ಪ್ರಾಪ್ತವಾಯಿತೆಂದು ಹೇಳುತ್ತದೆ. ಇದನ್ನು ಪುಷ್ಟೀಕರಿಸಲು ಸಂತ ಇಸಿಡೋರ್ ತಮ್ಮ ದ ಬ್ರೇವರಿ ಆಫ್ ತೊಲೆದೋ ಎಂಬುದರಲ್ಲಿ, ಅನಸ್ತಾಸಿಯುಸರ ಅರೇಬಿಯಾದ ಗ್ರಂಥಗಳು ಎಂಬುದರಲ್ಲಿಯೂ ಮತ್ತು ರಕ್ತಸಾಕ್ಷಿಗಳ ಘಟನಾವಳಿಗಳನ್ನು ಆಧರಿಸಿ ಬರೆದ ಅಂತಿಯೋಕ್ಯದ ಮಹಾಧರ್ಮಾಧ್ಯಕ್ಷರ ಬರವಣಿಗೆಗಳಲ್ಲಿಯೂ ಯಾಕೋಬರ ಉಲ್ಲೇಖವಿದೆ. ಪ್ರಿಯರೇ, ಸಂತ ಎಪಿಫಾನಿಯೂಸ್ ರವರು ಸಂತ ಯಾಕೋಬರು ಕೊನೆಯವರೆಗೂ ಬ್ರಹ್ಮಚಾರಿಯಾಗಿದ್ದರು ಮತ್ತು ಉಪವಾಸ ವ್ರತಗಳನ್ನು ನಿಷ್ಠೆಯಿಂದ ಪಾಲಿಸುವುದಲ್ಲದೆ ಮೀನು ಮಾಂಸವನ್ನೆಂದು ಮುಟ್ಟಿದವರಲ್ಲ ಎಂಬುದಾಗಿ ತಿಳಿಸುತ್ತಾರೆ. ಒಂದೇ ನಿಲುವಂಗಿಯನ್ನು ತೊಟ್ಟು ತ್ಯಾಗ ಜೀವನ ನಡೆಸಿ ಆದರ್ಶ ಪುರುಷರೆನಿಸಿಕೊಂಡರು ಎಂಬುದಾಗಿ ನಮಗೆ ತಿಳಿಯಪಡಿಸುತ್ತಾರೆ. ಯೇಸು ಸ್ವರ್ಗಾರೋಹಣರಾದ 11ನೇ ವರ್ಷದಲ್ಲಿ ಹೆರೋದ್ ಅಗ್ರಿಪ್ಪನ ಕಾಲದಲ್ಲಿ ರಕ್ತಸಾಕ್ಷಿಯಾಗಿ ಜೆರುಸಲೇಮಿನಲ್ಲಿ ಮಡಿದರು. ಅಗ್ರಿಪ್ಪ ರಾಜನು ಹೆರೋದನ ಮೊಮ್ಮಗನಾಗಿದ್ದು ತಿಬೇರಿಯುಸ್ನ ಕಾಲದಲ್ಲಿ ರೋಮಿನಲ್ಲಿ ಬೆಳೆದನು. ಕಾಲಾನುಕ್ರಮದಲ್ಲಿ ಕಲಿಗುಲ ಎಂಬ ರೋಮಿನ ಧೂರ್ತ ಅರಸನ ಪ್ರೀತಿಗೆ ಪಾತ್ರನಾಗಿ ಲಿಸಾನಿಯೂಸ್ ಫಿಲಿಪ್ಪ ಪ್ರಾಂತ್ಯಗಳಿಗೆ ದೊರೆಯಾದನು. ಕ್ಲಾಡಿಯಸ್ ಚಕ್ರವರ್ತಿಯು ಅಗ್ರಿಪ್ಪ ರಾಜನಿಗೆ ಜೆರುಸಲೇಮ್ ಮತ್ತು ಸಮಾರ್ಯವನ್ನು ಬಳುವಳಿಯಾಗಿತ್ತನು. ಆದ್ದರಿಂದಲೇ ಅಗ್ರಿಪ್ಪನು ದೊಡ್ಡ ಅರಸನಾಗಿ ಮೆರೆಯಲು ಸಾಧ್ಯವಾಯಿತು ಎಂದು ಈ ಸಂತರು ತಿಳಿಸುತ್ತಾರೆ. ಪ್ರಿಯರೇ, ಕ್ರಿಸ್ತಶಕ 43ರಲ್ಲಿ ಪಾಸ್ಕ ಹಬ್ಬಕ್ಕಾಗಿ ಸೆಸರಿಯಾದಿಂದ ಜೆರುಸಲೇಮಿಗೆ ಆಗಮಿಸಿದ ಅಗ್ರಿಪ್ಪನು ತನ್ನ ಕುಲಬಾಂಧವ ಯೂದ ಜನರನ್ನು ಮೆಚ್ಚಿಸಲು ಕ್ರೈಸ್ತರನ್ನು ಹಿಡಿದು ಹಿಂಸಿಸಿ ಕೊಲ್ಲಿಸತೊಡಗಿದನು. ಹೀಗೆ ಆತನ ವಿಕೃತ ಕುಲ ಸ್ವಾಭಿಮಾನಕ್ಕೆ ಬಲಿಯಾದ ಮೊದಲ ಪ್ರೇಷಿತರೆಂದರೆ ಯಾಕೋಬರು. ಅವರನ್ನು ಪಾಸ್ಕ ಹಬ್ಬಕ್ಕೆ ಮುಂಚೆ ಅವರನ್ನು ಹಿಡಿದು ಶಿರಚ್ಛೇದನ ಮಾಡಿದನಂತೆ. ಅಂತೆಯೇ ಇವರ ಯಾತನೆ ಮತ್ತು ರಕ್ತಸಾಕ್ಷಿಯಾದ ಪ್ರಕರಣವನ್ನು ಅಲೆಕ್ಸಾಂಡ್ರಿಯಾದ ಸಂತ ಕ್ಲೆಮೆಂಟರು ಮತ್ತು ಚರಿತ್ರಕಾರ ಯುಸೇಬಿಯಸರು ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಆತ್ಮೀಯರೇ, ಒಂದು ದಿನ ಕುತಂತ್ರಿಯೋರ್ವನು ಕುಟಿಲತನದಿಂದ ಸಂತ ಯಾಕೋಬರನ್ನು ಅಗ್ರಿಪ್ಪರಾಜನಿಗೆ ಹಿಡಿದುಕೊಟ್ಟನಂತೆ. ಅರಸನ ಸಮ್ಮುಖದಲ್ಲಿ ಯಾಕೋಬರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಸಂತ ಯಾಕೋಬರು ಸತ್ಯಕ್ಕಾಗಿ 1000 ಸಾರಿ ಸಾಯಬಲ್ಲೆ ಎಂದು ನುಡಿದ ಸಾಕ್ರಟೀಸನಂತೆ ಯೇಸುವೆ ನಿಜವಾದ ದೇವರು, ಅವರನ್ನು ಹೊರತುಪಡಿಸಿ ನಾನು ಜೀವಿಸಲಾರೆ ಎಂದು ತಮ್ಮ ದೃಢ ವಿಶ್ವಾಸವನ್ನು ಅರಸನ ಎದುರು ದೃಢಪಡಿಸಿದರಂತೆ. ಅದೇ ವೇಳೆಗೆ ಅಲ್ಲಿಯೇ ಪ್ರತ್ಯಕ್ಷನಾಗಿದ್ದ ಕುತಂತ್ರಿಯು ಯಾಕೋಬರ ದೃಢ ನಿರ್ಧಾರವನ್ನು, ಅವರ ಗುರುಭಕ್ತಿಯನ್ನು ಕಂಡು ವಿಸ್ಮಿತನಾಗಿ ಎಲ್ಲರೆದುರು ತಾನು ಒಬ್ಬ ಕ್ರೈಸ್ತ ಎಂದು ಹೆಮ್ಮೆಯಿಂದ ಸಾರಿ ಹೇಳಿದನು. ತಕ್ಷಣವೇ ಅಗ್ರಿಪ್ಪರಾಜನು ಸೈನಿಕರಿಗೆ ಅವರಿಬ್ಬರನ್ನು ಎಳೆದೊಯ್ದು ಶಿರಚ್ಛೇದನ ಮಾಡಿರಿ ಎಂದು ಕಟ್ಟಾಜ್ಞೆಯನ್ನು ಇತ್ತನಂತೆ. ಸೈನಿಕರು ಯಾಕೋಬರನ್ನು
ಮತ್ತು ಮನಪರಿವರ್ತನೆಗೊಂಡ ಕುತಂತ್ರಿಯನ್ನು ಎಳೆದೊಯ್ಯುತ್ತಿರುವಾಗ ತನ್ನ ಪಾಪಗಳಿಗಾಗಿ ಯಾಕೋಬರಲ್ಲಿ ಕ್ಷಮೆಯನ್ನು ಆತನು ಕೇಳಿಕೊಂಡನಂತೆ. ನಂತರ ಕುತಂತ್ರಿಯನ್ನು ತುಂಬು ಹೃದಯದಿಂದ ಕ್ಷಮಿಸಿ 2 ಕೈಗಳಿಂದ ಅಪ್ಪಿಕೊಂಡು ನಿನಗೆ ಸಮಾಧಾನವಾಗಲಿ ಎಂದು ಆತನನ್ನು ಆಶೀರ್ವದಿಸರಂತೆ. ಕೆಲವೇ ಕ್ಷಣಗಳಲ್ಲಿ ಅವರಿಬ್ಬರ ಶಿರಚ್ಛೇದನವಾಯಿತು. ಹೀಗೆ ಸಂತ ಯಾಕೋಬರು ಪ್ರೇಷಿತರಲ್ಲಿ ಮೊದಲ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದರು ಎಂಬುದಾಗಿ ಆದಿ ಕ್ರೈಸ್ತ ಧರ್ಮಸಭೆಯಲ್ಲಿ ನಂಬಲಾಗಿತ್ತು. ಸಂತ ಯಾಕೋಬರ ಪಾರ್ಥಿವ ಶರೀರದ ಅವಶೇಷಗಳನ್ನು ಜೆರುಸಲೇಮಿನಿಂದ ಸ್ಪೇನ್ಗೆ ಕಂಪೋಸ್ಟೆಲ್ಲಾ ಎಂಬ ಪಟ್ಟಣಕ್ಕೆ ತಂದು ಸಮಾಧಿ ಮಾಡಲಾಯಿತು. ಸಂತ ಯಾಕೋಬರ ಗೌರವಾರ್ಥವಾಗಿ ಅಲ್ಲೊಂದು ಮಹಾ ದೇವಾಲಯವನ್ನು ನಿರ್ಮಿಸಲಾಗಿದೆ. ಧರ್ಮಸಭೆಯು ಸಂತ ಯಾಕೋಬರ ಹಬ್ಬವನ್ನು ಜುಲೈ 25ರಂದು ಪ್ರತಿ ವರ್ಷವೂ ಆಚರಿಸುತ್ತದೆ. ಇವರನ್ನು ಭಕ್ತಾದಿಗಳು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಯಾಕೋಬ, ಯಾಗಪ್ಪ, ಸಂಧ್ಯಾಗಪ್ಪ, ಜೇಮ್ಸ್, ಸಂಧ್ಯಾಗು ಮುಂತಾದವು. ಪ್ರೇಷಿತ ಸಂತ ಯಾಕೋಬರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.